ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ಇಸ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ತುಂಬಾ ರುಚಿಯಾಗಿ ದೇವಸ್ಥಾನದಲ್ಲಿ ಸಿಗೋ ಥರ ಪ್ರಸಾದ ರೀತಿಯಲ್ಲಿ ಪುಳಿಯೋಗರೆ ರೆಸಿಪಿ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ 2 ಕಪ್ ಅಕ್ಕಿಯಲ್ಲಿ ಉದುರಾಗಿ ಅನ್ನ ಮಾಡಿಟ್ಕೊಂಡಿದ್ದೀನಿ. ಅನ್ನ ಮಾಡಬೇಕಾದ್ರೆ ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮಾಡಿದ್ದೀನಿ. ನೋಡಿ, ಫುಲ್ ಈ ಥರ ಉದುರಾಗಿ ಮಾಡಬೇಕು. ಆಮೇಲೆ ಈ ಥರ ತಣ್ಣಗಾಗಿ ಬಿಡಬೇಕು. ಅನ್ನ ಮಾಡ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದಾಗ ಚೆನ್ನಾಗಿ ರುಚಿ ಹಿಡಿಯುತ್ತೆ ಮತ್ತು ಸಪ್ಪೆ ಅನಿಸಲ್ಲ. ಹಾಗೂ 1 ಇಡೀ ಹುಣಸೆಹಣ್ಣ ಅಥವಾ 50 ಗ್ರಾಮ್ ಅಷ್ಟಿತ್ತು ಹುಣಸೆಹಣ್ಣು. ಅದನ್ನು ಬಿಸಿನೀರಲ್ಲಿ ಒಂದು 3 ಗಂಟೆ ಮುಂಚೆನೇ ನೆನೆ ಹಾಕಿದ್ದೆ. ಜಾಸ್ತಿ ಹೊತ್ತು ನೆನೆಸ್ಬೇಕು, ಆಗಲೇ ಚೆನ್ನಾಗಿ ಸ್ಮೂತಾಗಿ ಬಿಟ್ಕೊಡುತ್ತೆ ಈ ಥರ. ಅಥವಾ ಬೆಳಗ್ಗೆ ನೆನೆಸ್ಬಿಟ್ಟು ರಾತ್ರಿ ಮಾಡ್ಕೋಬೋದು, ಅಥವಾ ರಾತ್ರಿ ನೆನೆಸ್ಬಿಟ್ಟು ನೀವು ಬೆಳಗ್ಗೆ ಈ ರೆಸಿಪಿನ ಮಾಡ್ಕೋಬೋದು. ಈ ಥರ ನೋಡಿ ಎಷ್ಟು ಸ್ಮೂತಾಗಿ, ಎಷ್ಟು ಈಸಿಯಾಗಿ ಬಿಟ್ಕೊಳತ್ತೆ. ಇವಾಗ ಕೈಯಿಂದ ಚೆನ್ನಾಗಿ ಕಿವುಚ್ಕೊಬಿಡೋಣ. ಜಾಸ್ತಿ ಶ್ರಮನೇ ಪಡಬೇಕಾಗಿಲ್ಲ. ನೋಡಿ ಎಷ್ಟು ಈಸಿಯಾಗಿ ಬರ್ತಿದೆ. ಚೆನ್ನಾಗಿ ಕಿವುಚ್ಕೊಂಡಾಗಿದೆ. ಈಗ ಎಕ್ಸ್ಟ್ರಾ ನಾರೆಲ್ಲ ಇದೆಯಲ್ಲ ಅದೇ ತಕ್ಕೊಳ್ಳೋಣ. ಮತ್ತೆ ಇದನ್ನ ಒಂದ್ಸಲ ಈ ಥರ ಸೋಸ್ಕೊಬಿಡೋಣ. ಫುಲ್ ಸ್ಮೂತ್ ಪೇಸ್ಟ್ ಬೇಕು, ಇಲ್ಲಾಂದ್ರೆ ಬಾಯಿಗೆ ತರ್ತರಿಯಾಗಿ ಹಾಗೆ ಸಿಗುತ್ತೆ. ನೋಡಿ ಇಷ್ಟು ಎಕ್ಸ್ಟ್ರಾ ಬಂದಿದೆ. ಈಗ ಮತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಇದನ್ನ ಸ್ಟ್ರೈನ್ ಮಾಡ್ಕೊಳ್ಳೋಣ. ಒಂದೇ ಸಲ ಜಾಸ್ತಿ ನೀರು ಹಾಕೋಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಇಟ್ಕೋಬೇಕು. ಈಗ ಎಕ್ಸ್ಟ್ರಾ ಇಷ್ಟು ಬಂದಿರೋದನ್ನ ನೀವು ಮತ್ತೆ ಯೂಸ್ ಮಾಡ್ಕೋಬೋದು, ಮತ್ತು ಯಾವ್ದಾರ ಸಾರಿಗೆಲ್ಲ ಹಾಕೋಬೋದು. ಈಗ ಇದ್ರ ಟೆಕ್ಸ್ಚರ್ ನೋಡಿ, ತುಂಬ ನೀರು ಹಾಕಿಲ್ಲ, ಇಷ್ಟಿದ್ರೆ ಸಾಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಇವಾಗ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ, ಆಮೇಲೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡ್ರೆ ಆಯಿತು. ಅನ್ನಕ್ಕೂ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೆ ಮೊದಲೇ. ಹಾಗೂ ಅರಿಶಿನದ ಪುಡಿ 1/4 ಚಮಚ, ಹಿಂಗು 1/4 ಚಮಚ, ಜೊತೆಗೆ ಹಸಿಮೆಣಸಿನ್ಕಾಯಿ 3-4 ಈ ಥರ ಉದ್ದ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಇವಾಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಗ್ಯಾಸ್ ಮೇಲೆ ಸ್ವಲ್ಪ ಕುದಿಸ್ಕೋಬೇಕು. ನೋಡಿ, ಗ್ಯಾಸ್ ಮೇಲೆ ಇಟ್ಬಿಟ್ಟು ಈಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿ ಬರೋಕ್ಕೆ ಬಿಡೋಣ. ಕುದಿ ಬಂದಮೇಲೆ ಮತ್ತೆ ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೋಬೇಕು. ಇವಾಗ ಜಾಸ್ತಿ ಉರಿಲೇ ಕುದಿ ಬರೋಕ್ಕೆ ಬಿಡೋಣ. ಇವಾಗ ನೋಡಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಈ ಥರ ಕುದಿ ಬಂದಮೇಲೆ ಫ್ಲೇಮ್ನ ಕಮ್ಮಿ ಮಾಡಿಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಕುದಿಸ್ಕೋಬೇಕು. ನೋಡಿ, ಒಂದು 5-6 ನಿಮಿಷ ಚೆನ್ನಾಗಿ ಕುದ್ದಿದೆ. ಒಳ್ಳೆ ಘಮ ಬರ್ತಾ ಇದೆ ಮತ್ತು ಇದ್ರ ಟೆಕ್ಸ್ಚರು ಕರೆಕ್ಟಾಗೇ ಇದೆ. ಈಗ ಇದನ್ನು ಇಳಿಸ್ಕೊಳ್ಳೋಣ. ಮತ್ತೆ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಮೆಂತ್ಯಕಾಳು ಅರ್ಧ ಟೀ ಸ್ಪೂನು, ಕಾಳು ಮೆಣಸು 1 ಟೀ ಸ್ಪೂನು, ಜೀರಿಗೆ ಅರ್ಧ ಟೀ ಸ್ಪೂನು, ಮತ್ತು ಧನಿಯಾ ಕಾಳು 2 ಟೀ ಸ್ಪೂನು, ಮತ್ತು ಬಿಳಿ ಎಳ್ಳು ತೊಗೊಂಡಿದ್ದೀನಿ 2 ಟೀ ಸ್ಪೂನು. ಇವಾಗ ಎಳ್ಳನ್ನ ಸಪ್ರೇಟ್ ಇಟ್ಬಿಟ್ಟು ಮಿಕ್ಕಿದೆಲ್ಲ ಹುರ್ಕೊಳ್ಳೋಣ. ಆಮೇಲೆ ಎಳ್ಳು ಸೇರಿಸ್ಕೊಂಡು ಹುರ್ಕೊಂಡ್ರೆ ಸಾಕು, ಯಾಕಂದರೆ ಎಳ್ಳು ಬೇಗ ಸೀದೋಗುತ್ತೆ ಅಂತ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹಾಗೂ ಒಳ್ಳೆ ಘಮ ಬರೋವರೆಗೂ ಹುರ್ಕೋಬೇಕು. ಮತ್ತು ಈ ಮೆಂತ್ಯಕಾಳು ಹಾಕಿದ್ದೀವಲ್ಲ ಅದನ್ನು ಕೇರ್ಫುಲ್ಲಾಗಿ ಹುರ್ಕೋಬೇಕು. ಜಾಸ್ತಿ ಹುರ್ಕೊಂಡ್ರೂ ಕಷ್ಟ, ಕಮ್ಮಿ ಹುರಿದ್ರೂ ಕಷ್ಟ. ಜಾಸ್ತಿ ಕಪ್ಪಗಾಗೋವರೆಗೂ ಹುರಿದ್ಬಿಟ್ರು ಕಹಿ ಬಂದ್ಬಿಡುತ್ತೆ ಮೆಂತ್ಯಕಾಳು. ಸರಿಯಾಗಿ ಹುರಿದಿಲ್ಲ ಅಂದರೂ ಟೇಸ್ಟು ಬರೋಲ್ಲ ಮತ್ತು ಕಹಿನೂ ಬರುತ್ತೆ. ಸ್ವಲ್ಪ ಕ್ಲೀನಾಗಿ ನೋಡ್ಕೊಂಡು ಹುರ್ಕೋಬೇಕು. ಈಗ ಲಾಸ್ಟಲ್ಲಿ ಗ್ಯಾಸ್ ಆಫ್ ಮಾಡಿಕೊಂಡು ಮತ್ತು ಎಳ್ಳು ಸೇರಿಸ್ಕೊತಾ ಇದ್ದೀನಿ. ಈ ಬಿಸಿಗೆ ಅದು ಚೆನ್ನಾಗಿ ರೋಸ್ಟ್ ಆಗಿಬಿಡುತ್ತೆ. ಇವಾಗ ನನ್ನ ಗ್ಯಾಸ್ ಆಫ್ ಆಗಿದೆ. ಬಾಣಲೆ ಮತ್ತು ಇದೆಲ್ಲ ಬಿಸಿ ಇದೆಯಲ್ಲ, ಇದ್ರ ಜೊತೆಗೇ ಇದು ಬಿಸಿ ಆಗಿಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದನ್ನೆಲ್ಲನೂ ತಣ್ಣಗೆ ಮಾಡಿಕೊಂಡು ಆಮೇಲೆ ಮಿಕ್ಸರ್ ಜಾರ್ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕು. ಎಷ್ಟು ಸಾಧ್ಯನೋ ಅಷ್ಟು ಫೈನ್ ಪೌಡರ್ ಮಾಡ್ಕೊಳ್ಳಿ. ಇವಾಗ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1/4 ಕಪ್ ಎಣ್ಣೆ ಬಿಸಿ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ ಮೇಲೆ 1/4 ಕಪ್ ಕಡಲೆಕಾಯಿ ಬೀಜ ಹಾಕೋತಾ ಇದ್ದೀನಿ. ಈ ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರ್ಕೋಬೇಕು. ಫುಲ್ ಚೆನ್ನಾಗಿ ಕ್ರಿಸ್ಪ್ ಆಗಬೇಕು, ಇಲ್ಲಾಂದ್ರೆ ಒಂಥರ ಮೆತ್ತೆ ಮೆತ್ತೆ ಇರುತ್ತೆ. ನೋಡಿ, ಫುಲ್ ಕಲರ್ ಚೇಂಜ್ ಆಗಿದೆ ಮತ್ತು ಚೆನ್ನಾಗಿ ಕ್ರಿಸ್ಪ್ ಆಗಿದೆ. ಇಷ್ಟು ಫ್ರೈ ಆದಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಗೂ 2 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಸೇರಿಸ್ಕೊತಾ ಇದ್ದೀನಿ. ಮತ್ತು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈ ಬೇಳೆಗಳು ಬೇಗ ಫ್ರೈ ಆಗಿಬಿಡುತ್ತೆ. ನೋಡಿ, ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು 3-4 ಒಣಮೆಣಸಿನ್ಕಾಯಿ ಮತ್ತು 3-4 ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ.
ಸ್ವಲ್ಪ ಹುರ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ಇವಾಗ ಒಗ್ಗರಣೆನೂ ರೆಡಿಯಾಗಿದೆ. ಇವಾಗ ಬರೀ ಮಿಕ್ಸಿಂಗ್ ಕೆಲಸ ಮಾತ್ರ. ಈಗ ಅನ್ನನೂ ರೆಡಿಯಾಗಿದೆ. ಈಗ ಇದರಲ್ಲಿರೋ ಸ್ಪೂನನ್ನು ತಕ್ಕೊಬಿಡೋಣ. ಈಗ ಕೈಯಿಂದನೇ ಕೆಲಸ ಮಾಡಬೇಕು, ಸ್ಪೂನ್ ಕೆಲಸ ಇಲ್ಲ. ಮತ್ತೆ ಇನ್ನೊಂದ್ಸಲ ಕೈ ತೊಳ್ಕೊಂಡಿದ್ದೀನಿ. ಈ ಥರ ನೀಟಾಗಿ ಕೈ ತೊಳ್ಕೊಂಡು ನಾವು ಪುಡಿ ಮಾಡಿಟ್ಟಿದ್ವಲ್ಲ ಅದನ್ನು ಎಲ್ಲ ಸೇರಿಸ್ಕೊತಾ ಇದ್ದೀನಿ. ಎಷ್ಟು ಮಾಡಿದ್ದೀನಿ ಅದು ಫುಲ್ ಹಾಕೋತಾ ಇದ್ದೀನಿ. ಇಷ್ಟನ್ನಕ್ಕೆ ಅಷ್ಟೆಲ್ಲ ಪುಡಿ ಬೇಕಾಗುತ್ತೆ. ಒಂದ್ಸಲ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಲೈಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬಾ ರಫಾಗಿ ಜೋರಾಗಿ ಉಜ್ಕೊಂಡು ಮಾಡ್ತಿಲ್ಲ. ಲೈಟಾಗಿ ಎಲ್ಲ ಅನ್ನಕ್ಕೆ ಈ ಥರ ಸ್ಪ್ರೆಡ್ ಆದರೆ ಸಾಕು. ಇವಾಗ ಹುಣಸೆ ರಸ ಸೇರಿಸ್ಕೊಳ್ಳೋಣ. ನಾವು ಕುದಿಸಿಟ್ಟಿದ್ವಲ್ಲ ಅಷ್ಟನ್ನು ಒಂದೇ ಸಲ ಹಾಕೋಬಾರ್ದು, ಸ್ವಲ್ಪನೇ ನೋಡ್ಕೊಳ್ತಾ ಹಾಕೋಬೇಕು. ಇಲ್ಲ ತುಂಬ ಹುಳಿ ಆಗಿಬಿಡುತ್ತೆ, ಯಾಕಂದರೆ ಇದು ಜಾಸ್ತಿ ಕ್ವಾಂಟಿಟಿಲಿದೆ. ಮೊದಲು ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮತ್ತು ಉಪ್ಪು ಹುಳಿ ಎಲ್ಲ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡ್ರೆ ಆಯಿತು. ಈಗ ನನಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹುಳಿ ಕರೆಕ್ಟಾಗಿದೆ, ಆದರೆ ಉಪ್ಪು ಎಕ್ಸ್ಟ್ರಾ ಬೇಕು ಅಂದರೆ ನೀವು ಮೇಲಿಂದ ಉಪ್ಪು ಹಾಕ್ಕೋಬೇಕು. ಮತ್ತು ಹುಣಸೆ ರಸ ನೋಡಿ ಅಷ್ಟು ಮಿಕ್ಕಿದೆ, ಅದು ಇನ್ನೊಂದು ಟ್ರಿಪ್ ಅನ್ನ ಮಾಡಿದಾಗ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಲಾಸ್ಟಲ್ಲಿ ಒಗ್ಗರಣೆ ಮಾಡಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಒಗ್ಗರಣೆ ಎಷ್ಟು ಮಾಡಿದ್ದೆ ಅಷ್ಟು ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಸಮೇತ. ಈಗ ನಿಧಾನವಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಪುಳಿಯೋಗರೆನ ಯಾವಾಗಲೂ ಅಷ್ಟೇ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡಿದ್ರೇ ಕ್ಲೀನಾಗಿ ಮಿಕ್ಸ್ ಆಗೋದು. ಸ್ಪೂನ್ ಸೌಡಲ್ಲೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಲ್ಲ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ದೇವಸ್ಥಾನದಲ್ಲಿ ಸಿಗೋ ಪ್ರಸಾದದ ರೀತಿಯಲ್ಲಿ ಪುಳಿಯೋಗರೆ ರೆಡಿಯಾಗಿದೆ. ತುಂಬಾ ರುಚಿಯಾಗಿರುತ್ತೆ. ಇದನ್ನು ನೀವು ಹಬ್ಬಗಳಲ್ಲಿ ಪ್ರಸಾದ ರೀತಿಯಲ್ಲಿ ಮಾಡ್ಕೋಬೋದು, ಅಥವಾ ರೆಗ್ಯುಲರ್ ಆಗಿ ನೀವು ಬೆಳಗ್ಗೆ ಹೊತ್ತು ತಿಂಡಿಗೂ ಮಾಡ್ಕೋಬೋದು. ಒಂದ್ಸಲ ಇದನ್ನು ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.